Hello students, welcome to RH Chemistry. So in part 3 and the last part of hydrocarbons chapter, we are going to discuss some 20 questions. So ಇದರ ಹಿಂದಿನ ಎರಡು ಪಾರ್ಟ್ ಅನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ. ಪ್ಲೀಸ್ ಗೋ ಥ್ರೂ ದಟ್. ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ಯುವರ್ KCET and NEET 2021. ಸೊ ಫಸ್ಟ್ ಕ್ವಶನ್ ನೋಡಿ, ಅಸಿಟಿಲಿನ್ ರಿಯಾಕ್ಟ್ ವಿತ್ HOCl ಅಂತ ಇದೆ, ಹೌದಾ? ಅಸಿಟಿಲಿನ್ ಫಾರ್ಮುಲಾ ಏನು? ಅಸಿಟಿಲಿನ್ ಫಾರ್ಮುಲಾ CH ಟ್ರಿಬಲ್ ಬಾಂಡ್ CH, ಹೌದಾ? ಸೊ ರಿಯಾಕ್ಟ್ ವಿತ್ HOCl ಅಂತಂದರೆ ರಿಯಾಕ್ಟ್ ವಿತ್ HOCl, ರಿಮೆಂಬರ್ ಅಕಾರ್ಡಿಂಗ್ ಟು ಮಾರ್ಕಾನಿಕ್ ಆಪ್ಷನ್ Cl ಮೈನಸ್, ರೈಟ್, OH ಪ್ಲಸ್, ಸಾರಿ OH ಮೈನಸ್ Cl ಪ್ಲಸ್, ಕರೆಕ್ಟ್, OH minus Cl plus, so that it is going to add like this. So C double bond C, right, double bond ಆಗ್ತದೆ. So OH ಇಲ್ಲಿ ಆ್ಯಡ್ ಆಗ್ತದೆ, H ಆಲ್ರೆಡಿ ಇದೆ, ಇಲ್ಲಿ Cl ಆ್ಯಡ್ ಆಗ್ತದೆ. So once again in this particular case it will react with another molecule. So always remember, so ಈ ಒಂದು ಆಪ್ಷನ್ ನಿಮಗೆ ಇಲ್ಲೆಲ್ಲೂ ಇಲ್ಲ, ಹೌದಾ? ಅವಾಗ ಏನು ಮಾಡಬೇಕು, ಇದಕ್ಕೆ ಇನ್ನೊಂದು ಆಪ್ಷನ್ ಆ್ಯಡ್ ಮಾಡೋಣತ್ತೆ. ಸೊ HOCl, ಇನ್ನೊಂದು ಮಾಲಿಕ್ಯೂಲ್ HOCl ಆ್ಯಡ್ ಆಗ್ತದೆ. So that you are going to get the product as C single bond C, okay? So OH here, H here, OH here, Cl here, H here, okay? Very important ನೋಡಿ. ಸೊ ಇದು ಒಂದು ಕಾರ್ಬನ್ ಮೇಲೆ ಯಾವಾಗಲೂ ಎರಡು OH ಗ್ರೂಪ್ ಏನಾದ್ರು ಇತ್ತು ಅಂದರೆ ವಾಟರ್ ಮಾಲಿಕ್ಯೂಲ್ ಹೋಗಿ ಡಬಲ್ ಬಾಂಡ್ O ಆಗ್ತದೆ. ಸೊ ಫಾರ್ಮುಲಾ ವಿಲ್ ಬಿಕಮ್ C ಡಬಲ್ ಬಾಂಡ್ OH CH Cl2, right? So the answer for this question is third one. ನೋಡಿ, hydrocarbon does not decolorize KMnO4 solution and also does not give any precipitate to ammonical silver nitrate. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹೈಡ್ರೋಕಾರ್ಬನ್ ವಿಚ್ ಡಸ್ ನಾಟ್ ಡಿಕಲರೈಸ್ KMnO4 ಅಂತಂದರೆ ಸೊ ಡಬಲ್ ಬಾಂಡ್ ಇಲ್ಲ ಅಂತ ಅರ್ಥ. ಡಬಲ್ ಬಾಂಡ್ ಈಸ್ ನಾಟ್ ದೇರ್, ಡಬಲ್ ಬಾಂಡ್ ಈಸ್ ಎಬ್ಸೆಂಟ್. ಸೊ ಡಸ್ ನಾಟ್ ಗಿವ್ ಎನಿ ಪ್ರೆಸಿಪಿಟೇಟ್ ವಿತ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್. ಎನಿ ಪ್ರೆಸಿಪಿಟೇಟ್ ವಿತ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಅಸಿಟಿಲಿನ್ ಫಾರ್ ಎಕ್ಸಾಂಪಲ್ CH triple bond CH, this hydrogen is acidic hydrogen. Because of that reason, remember, it can react with ammonical silver nitrate AgNO3. You are going to get, so CH triple bond C, so minus Ag plus ಅಂತ ಫಾರ್ಮ್ ಆಗ್ತದೆ, ಸಾಲ್ಟ್ ಫಾರ್ಮ್ ಆಗ್ತದೆ, ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತದೆ ಇಂಥ ಕಂಪೌಂಡಲ್ಲಿ. ಪ್ರೋಪೈನಲ್ಲೂ ಕೂಡ CH ಟರ್ಮಿನಲ್ ಪೊಸಿಷನ್ ಇದೆ, ಬ್ಯೂಟೈನಲ್ಲೂ ಕೂಡ CH ಟರ್ಮಿನಲ್ ಪೊಸಿಷನ್ ಇದೆ. ಸೊ ಬೆನ್ಝೀನಲ್ಲಿ ಇಲ್ಲ. ಸೊ ಇನ್ನೊಂದು ನೋಡಿ, ಡಬಲ್ ಬಾಂಡ್ ಬೆನ್ಝೀನಲ್ಲಿ ಇದ್ರೂ ಕೂಡ ಬಿಕಾಸ್ ಆಫ್ ದ ರೆಸೋನನ್ಸ್ ವಿಚ್ ಡಸ್ ನಾಟ್ ಡಿಕಲರೈಸ್ KMnO4, ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬೆನ್ಝೀನ್. ಥರ್ಡ್ ಒನ್, 1 phenyl 2 chloropropane. ಸಿ ದ ಸ್ಟ್ರಕ್ಚರ್, 1 phenyl ಅಂತ ಅಂತಾರೆ, ಫಿನೈಲ್ ಗ್ರೂಪ್ 1, ಹೌದಾ? 2 chloropropane ಅಂತಂದ್ರೆ ಈ ರೀತಿ ಬರ್ತದೆ, ಹೌದಾ? CH3, ಇದು H ಬರ್ತದೆ, ಇಲ್ಲಿ CH2 ಬರ್ತದೆ. ಟ್ರೀಟ್ಮೆಂಟ್ ವಿತ್ ಅಲ್ಕೋಹಾಲಿಕ್ KOH. ಅಲ್ಕೋಹಾಲಿಕ್ KOH ಕೆಲಸ ಏನು? ಅಲ್ಕೋಹಾಲಿಕ್ KOH ಡಿಹೈಡ್ರೋ ಹ್ಯಾಲೋಜಿನೇಷನ್. ಸೊ ಹೌದಾ? ಸೊ ಅಕಾರ್ಡಿಂಗ್ ಟು Sedgef's rule, ರಿಮೆಂಬರ್, according to Sedgef's rule, this Cl is removed and this hydrogen is removed. This hydrogen and this Cl is removed. Hence, you are going to get the compound as like this. So CH double bond C CH3. ಸೊ ಅಂದರೆ ಕರೆಕ್ಟಾಗಿ ನೋಡಿ. ಸೊ ಥರ್ಡ್ ಕ್ವಶನಲ್ಲಿ ಆನ್ಸರ್ ಏನಾಗಬೇಕು? 1 phenyl propene, ಹೌದಾ? ಫಸ್ಟ್ ಫಿನೈಲ್ ಪೊಸಿಷನ್ ಇದೆ, 2 3 ಫಸ್ಟ್ ಪೊಸಿಷನ್ ಡಬಲ್ ಬಾಂಡ್ ಇದೆ. ಸೊ 1 phenyl propene. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್, ವಿಚ್ ಗಿವ್ಸ್ 1 monochloro substitution product. 1 monochloro substitute product ಬರಬೇಕು ಅಂತಂದರೆ 1 ಟೈಪ್ ಆಫ್ ಹೈಡ್ರೋಜನ್ ಆಟಮ್ ಇರಬೇಕು, ಗೊತ್ತಿರಲಿ, 1 ಟೈಪ್ ಆಫ್ ಹೈಡ್ರೋಜನ್ ಆಟಮ್ ಇರಬೇಕು. ಸೊ ಇಂಪಾರ್ಟೆಂಟ್ ನೋಡಿ, N ಬ್ಯೂಟೇನ್ ಲೈಕ್ ದಿಸ್, ಹೌದಾ? ಸೊ ಇವೆರಡು ಪ್ರೈಮರಿ, ಇವೆರಡು ಸೆಕೆಂಡರಿ, ಅಂದರೆ 2 ಟೈಪ್ ಹೈಡ್ರೋಜನ್ ಆಟಮ್ ಇದೆ. ಸೊ 2 ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಬರ್ತದೆ ಇಲ್ಲಿ. ಐಸೋಪೆಂಟೇನ್ ಅಂತಂದ್ರೆ ಈ ರೀತಿ ನೋಡಿ, ಐಸೋಪೆಂಟೇನ್ ಅಂತಂದ್ರೆ ಈ ರೀತಿ ಸೆಕೆಂಡ್ ಪೊಸಿಷನ್ ಕಾರ್ಬನ್ ಬಾಂಡ್. ಸೊ ಇದರಲ್ಲಿ ನೋಡಿ, ಇದು ಕಾರ್ಬನ್ ಅಟ್ಮಾಸ್ಫಿಯರ್ ಸೇಮ್ ಇದೆ, ಸೊ ಸೇಮ್ ಅಂತ ಹೇಳ್ಬೋದು ಪ್ರೈಮರಿ. ಇದು ಸೆಕೆಂಡರಿ ಇದೆ, ಇದು ಟರ್ಷರಿ ಇದೆ, ರೈಟ್? ಸೊ ಟರ್ಷರಿ ಇದೆ. ಸೊ 3 ಟೈಪ್ಸ್ ಆಫ್ ಹೈಡ್ರೋಜನ್ ಆಟಮ್ಸ್ ಆರ್ ದೇರ್, ಸೊ ಇಟ್ ಇಸ್ ನಾಟ್ ಪಾಸಿಬಲ್. N ಪೆಂಟೇನಲ್ಲೂ ಕೂಡ ನಾಟ್ ಪಾಸಿಬಲ್. ಬಟ್ ನಿಯೋಪೆಂಟೇನ್ ಸ್ಟ್ರಕ್ಚರ್ ನೋಡಿ, ನಿಯೋಪೆಂಟೇನ್ ಸ್ಟ್ರಕ್ಚರ್ ಹೇಗೆಂದರೆ CH3 ಇಲ್ಲಿ ಎಲ್ಲ ಹೈಡ್ರೋಜನ್ ಸೇಮ್ ಇದೆ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1 monochloro substituent ಪ್ರಾಡಕ್ಟ್ ಬರೋದು. ಫೋರ್ತ್ ಒನ್ ಅಲ್ಲಿ ನಿಯೋಪೆಂಟೇನ್. ಫಿಫ್ತ್ ಒನ್, propyne and propene ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಬೈ, ಸಿ, ಪ್ರೋಪೈನ್ ಅಲ್ಲಿ ಟ್ರಿಬಲ್ ಬಾಂಡ್ ಇದೆ, ಪ್ರೋಪೀನ್ ಅಲ್ಲಿ ಡಬಲ್ ಬಾಂಡ್ ಇದೆ.
ಸೊ ಡಬಲ್ ಬಾಂಡ್ ತ್ರಿಬಲ್ ಬಾಂಡ್ ಎರಡು ಇದ್ರ ಜೊತೆ ರಿಯಾಕ್ಟ್ ಆಗ್ತದೆ, ಇದ್ರ ಜೊತೆ ರಿಯಾಕ್ಟ್ ಆಗ್ತದೆ, ಇದ್ರ ಜೊತೆ ರಿಯಾಕ್ಟ್ ಆಗ್ತದೆ. ಬಟ್ AgNO3 ಅಮೋನಿಯಾ ಗೊತ್ತಿರಲಿ, AgNO3 ಅಮೋನಿಯಾ, ಸೊ ಇಟ್ ವಿಲ್ ರಿಯಾಕ್ಟ್ ವಿತ್ ಓನ್ಲಿ ತ್ರಿಬಲ್ ಬಾಂಡ್. ಸೊ ಡಬಲ್ ಬಾಂಡ್ ಜೊತೆ ರಿಯಾಕ್ಟ್ ಆಗೋದಿಲ್ಲ, ಹೌದಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ಸಿಕ್ಸ್ತ್ ಒನ್, ಒನ್ ಬ್ಯೂಟೈನ್ ಅಂತಂದ್ರೆ ನೋಡಿ, CH3 CH2 CH ಬರೋದಿಲ್ಲ ಇಲ್ಲಿ, C ತ್ರಿಬಲ್ ಬಾಂಡ್ CH ಬರ್ತದೆ. ವೆನ್ ಇಟ್ ಅಂಡರ್ಗೋ ಆಕ್ಸಿಡೇಷನ್, ರಿಮೆಂಬರ್ ಆಕ್ಸಿಡೇಷನ್, ರೈಟ್? ಆಕ್ಸಿಡೇಷನ್ ಅಂತಂದರೆ ಲೈಕ್ ದಿಸ್. ಸೊ ದಿಸ್ ಬಾಂಡ್ ವಿಲ್ ಅಂಡರ್ಗೋ ಕ್ಲೀವೇಜ್. ಸೊ ಪ್ರಾಡಕ್ಟ್ ಏನು ಬರ್ತದೆ ಇಲ್ಲಿ? CH3 CH2 COOH ಒಂದು ಪ್ರಾಡಕ್ಟ್ ಇದು ಬಂತು. ಇದರ ಜೊತೆಗೆ ಇದು ಏನಾಗ್ತದೆ? ಪ್ಲಸ್ HCOOH ಆಗ್ತದೆ. ಬಟ್ HCOOH ಇಸ್ ನಾಟ್ ಸ್ಟೇಬಲ್ ಫಾರ್ ಆಕ್ಸಿಡೇಷನ್, ಹೆನ್ಸ್ ಇಮಿಡಿಯೇಟ್ಲಿ ಗಿವ್ ರೈಸ್ ಟು, ರಿಮೆಂಬರ್, H2O ಪ್ಲಸ್ CO2. ಹೆನ್ಸ್ CO2 H2 ಆ್ಯಂಡ್ CH3 CH2 COOH ಆನ್ಸರ್ ಇಸ್ 3. ಭಾಳ ಇಂಪಾರ್ಟೆಂಟ್ ಇದು. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ HCOOH ಆಕ್ಸಿಡೇಷನ್ಗೆ ಸ್ಟೇಬಲ್ ಇಲ್ಲ. ಸೊ CO2 ಆ್ಯಂಡ್ H2O ಇಮಿಡಿಯೇಟ್ ಫಾರ್ಮ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೆವೆಂತ್ ಒನ್, ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ ಕನ್ವರ್ಟ್ Hex3 ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ ಕನ್ವರ್ಟ್ Hex3 ನೋಡಿ. ಸೊ Hex3 ಅಂತಂದ್ರೆ ಈ ರೀತಿ ಇದೆ, ಹೌದಾ? 1 2 3 4 5 6 Hex3 ಅಂದ್ರೆ ಈ ರೀತಿ ಇದೆ. ಸೊ ಆಲ್ವೇಸ್ ರಿಮೆಂಬರ್ ದ ಲಿಕ್ವಿಡ್ ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ, ಇಟ್ ಈಸ್ ಆಲ್ವೇಸ್ ಗಿವ್ ರೈಸ್ ಟು ಟ್ರಾನ್ಸ್ ಅಲ್ಕೀನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ಸಿಸ್ ಯಾವಾಗ ಬರ್ತದೆ? ಲಿಂಡ್ಲಾರ್ಸ್ ಕೆಟಾಲಿಸ್ಟ್ ಇದ್ದಾಗ. ಕ್ಯಾಲ್ಸಿಯಂ ಕಾರ್ಬೈಡ್ ನೋಡಿ, CaC2 ವಿತ್ ವಾಟರ್ ಆಲ್ವೇಸ್ ಗಿವ್ ರೈಸ್ ಟು CaOH ಟ್ವೈಸ್ ಪ್ಲಸ್ CH ತ್ರಿಬಲ್ ಬಾಂಡ್ CH. acetylene should be the answer for 8th question. Remember that. Wood's reaction cannot use to prepare. Wood's reaction ಅಂದ್ರೆ ಏನು? 2RX give rise to sodium in dry ether RR plus 2NaX. ಇದರಲ್ಲಿ RR ಬರಲೇಬೇಕು, ಒಂದು ಕಾರ್ಬನ್ ಆಟಮ್ ಇರುವಂಥ ಕಂಪೌಂಡನ್ನು ಫಾರ್ಮೇಷನ್ ಆಗೋದಿಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್. ಇಲ್ಲಿ ನೋಡಿ, ಬೆನ್ಝೀನ್ ಜೊತೆ Cl2H ರಿಯಾಕ್ಟ್ ಆಗ್ತದೆ, Cl2XS AlCl3 ರಿಯಾಕ್ಟ್ ಆಗ್ತದೆ. ಯಾವ ಪ್ರಾಡಕ್ಟ್ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಸೊ ಹಿಯರ್ ಬೆನ್ಝೀನ್ ವೆನ್ ಇಟ್ ರಿಯಾಕ್ಟ್ ವಿತ್ Cl2XS AlCl3 ಆಲ್ವೇಸ್ ಯು ಆರ್ ಎಂಡ್ ಅಪ್ ವಿತ್ C6Cl6. ಇಲ್ಲೇನು ಹೈಡ್ರೋಜನ್ ಇದೆಯಲ್ಲ, ಇವೆಲ್ಲ ಹೈಡ್ರೋಜನ್ ಕೂಡ ರಿಪ್ಲೇಸ್ ಆಗ್ತದೆ, C6Cl6 ಯು ಆರ್ ಗೋಯಿಂಗ್ ಟು ಗೆಟ್. ಇನ್ನೊಂದು ಡಬಲ್ ಬಾಂಡ್ ಹಾಗೆ ಇರ್ತದೆ, ಡಬಲ್ ಬಾಂಡ್ ವಿಲ್ ಬಿ ಸೇಮ್ ಆಸ್ ಇಟ್ ಈಸ್, ಗೊತ್ತಿರಲಿ, ಡಬಲ್ ಬಾಂಡ್ ವಿಲ್ ಬಿ ಸೇಮ್ ಆಸ್ ಇಟ್ ಈಸ್. ಆದರೆ ಇಲ್ಲಿ ಇರುವಂಥ Cl ರಿಪ್ಲೇಸ್ ಆಗ್ತದೆ ಈ ರೀತಿ. ಇದು Cl2XS AlCl3 ಆ್ಯಡ್ ಮಾಡಿದಾಗ ವೆರಿ ಇಂಪಾರ್ಟೆಂಟ್. ಬಟ್ ಇದೇನಿದೆಯಲ್ಲ ಇದು, ಸೊ Cl2H in this particular case hydrogen get replaced by Cl. ಸೊ ಇಲ್ಲಿ ಬಿ ಪ್ರಾಡಕ್ಟ್ ನೋಡೋಣ, ನಾ ಹೇಗೆ ಬರೀತೀನಿ ಲೈಕ್ ದಿಸ್. ಬಿ ಪ್ರಾಡಕ್ಟ್ ನೋಡಿ, ಡಬಲ್ ಬಾಂಡ್ ಹೋಗಿಬಿಡ್ತದೆ, HCl ಲೈಕ್ ದಿಸ್, HCl like this you are going to get. So the answer for this question is, remember, fourth one. 11. Phenyl magnesium bromide reacts with methanol to give. ನೋಡಿ, ಫಿನೈಲ್ ಮೆಗ್ನೀಷಿಯಂ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಮಿಥನಾಲ್. ಫಿನೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಅಂತಂದರೆ C6H5MgBr ಪ್ಲಸ್ ಮಿಥನಾಲ್ CH3OH. ಯಾವಾಗ ಎಸಿಡಿಕ್ ಹೈಡ್ರೋಜನ್ ಇರ್ತದೆ ಕಂಪೌಂಡಲ್ಲಿ, ಎಸಿಡಿಕ್ ಹೈಡ್ರೋಜನ್ ಇರ್ತದೆ, ಅವಾಗ ಏನು ಮಾಡ್ತದೆ ಇದು, ದಿಸ್ MgBr ಹೋಗಿ C6H5 C6H6 ಆಗ್ತದೆ, C6H6 ಆಗ್ತದೆ, ಬೆನ್ಝೀನ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಬೆನ್ಝೀನ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ fourth one. 12. 1 mole of symmetrical alkene on ozonolysis gives 2 moles of an aldehyde having molecular mass 44U. 44 ಆಗಬೇಕು ಅಂತಂದರೆ ಫಸ್ಟ್ aldehyde ನೋಡಿ HCH ಅಂತ ಬರೋದಿಲ್ಲ, ಇನ್ನು ಉಳಿದಿರೋದು CH3CH ನೋಡಿ, 12 + 12, ಸೊ 24 + 16 ಅಂತಂದರೆ 44 ಆಯ್ತಾ? ಅಂದರೆ ದಿಸ್ ಶುಡ್ ಬಿ ದ ಪ್ರಾಡಕ್ಟ್, ರೈಟ್? ಸೊ ಓಝೋನಾಲಿಸಿಸ್ ಆದಮೇಲೆ CH3CH ಬರಬೇಕು ಅಂತಂದರೆ ಇಟ್ ಶುಡ್ ಬಿ 4 ಕಾರ್ಬನ್ ಕಂಪೌಂಡ್ ಪ್ಲಸ್ ಸಿಮ್ಮೆಟ್ರಿಕಲ್ ಒನ್. ಯಾಕಂದರೆ 2 moles ಬರ್ತದ ಅಂತಂದರೆ ಸಿಮ್ಮೆಟ್ರಿಕಲ್ ಒನ್. ಸಿಮ್ಮೆಟ್ರಿಕಲ್ ಯಾವುದಿದೆ ಇಲ್ಲಿ? ಈಥೇನ್ ಪ್ರೋಪೇನ್ ಅಂತೂ ಬರೋದೇ ಇಲ್ಲ. ಬ್ಯೂಟೇನ್ 1 ಮತ್ತು 2ದಲ್ಲಿ ಆನ್ಸರ್ ಇಸ್ 2 ಬ್ಯೂಟೀನ್, ಹೌದಾ? ವೆರಿ ಸಿಂಪಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್, ರಿಮೆಂಬರ್, 2 ಬ್ಯೂಟೀನ್. Acetylene gives
ಎಸಿಟಿಲಿನ್ ಆಲ್ರೆಡಿ ನಾನು ಹೇಳಿದೆ, CH ಟ್ರಿಬಲ್ ಬಾಂಡ್ CH ಇದೆ, ರೈಟ್. ಅಸಿಡಿಕ್ ಹೈಡ್ರೋಜನ್ ಇದೆ, ಹೆನ್ಸ್ ಇಟ್ ವಿಲ್ ರಿಯಾಕ್ಟ್ ವಿತ್ AgNO3 ಆಲ್ಸೋ ಆ್ಯಂಡ್ Cu2Cl2 ಆಲ್ಸೋ. ಆಲ್ವೇಸ್ ರಿಮೆಂಬರ್ ವೈಟ್ ವಿತ್ AgNO3, ರೆಡ್ ವಿತ್ Cu2Cl2, ಯಾಕಂದರೆ Cu2Cl2 ಆಲ್ವೇಸ್ ಗಿವ್ ರೈಸ್ ಟು ದ ಕಂಪೌಂಡ್ ಲೈಕ್ ದಿಸ್, CH ಟ್ರಿಬಲ್ ಬಾಂಡ್ C ಪ್ಲಸ್ ಮೈನಸ್ Cu ಪ್ಲಸ್ ಬರ್ತದೆ. ದಿಸ್ ಈಸ್ ರೆಡ್ ಪ್ರೆಸಿಪಿಟೇಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್. 14. ದ ಕಂಪೌಂಡ್ C5H8 ರಿಯಾಕ್ಟ್ಸ್ ವಿತ್ ಅಮೋನಿಕಲ್ AgNO3. ಭಾಳ ಸಿಂಪಲ್ ನೋಡಿ, ಇಲ್ಲಿ C5H8 ಇದೆ, ಅಮೋನಿಕಲ್ AgNO3 ಜೊತೆ ರಿಯಾಕ್ಟ್ ಆದರೆ ವೈಟ್ ಪ್ರೆಸಿಪಿಟೇಟ್ ಬರ್ತದೆ. ಅಂದರೆ ದ ಮೀನಿಂಗ್ ಆಫ್ ದಿಸ್ ಈಸ್, ರಿಮೆಂಬರ್, ದೆರ್ ಶುಡ್ ಬಿ ಟರ್ಮಿನಲ್ ಟ್ರಿಬಲ್ ಬಾಂಡ್. ಟರ್ಮಿನಲ್ ಟ್ರಿಬಲ್ ಬಾಂಡ್ ನೋಡಿ, ಇದು ಡಬಲ್ ಬಾಂಡ್ ಇದೆ, ಇದು ಡಬಲ್ ಬಾಂಡ್ ಇದೆ, ರೈಟ್, ಇದು ಡಬಲ್ ಬಾಂಡ್ ಇದೆ. ಸೊ ಇಲ್ಲಿ ಇನ್ನು ಆಪ್ಷನ್ ಉಳಿದಿರೋದು ಅಂತಂದರೆ ಇದು ಬರೋದಿಲ್ಲ, ಇದು ಬರೋದಿಲ್ಲ, ಐದರ್ ದಿಸ್ ಆರ್ ದಿಸ್. ಇನ್ನೊಂದು ಏನು ಹೇಳ್ತದೆ, ವಿತ್ ರಿಯಾಕ್ಟ್ ವಿತ್ ಎಕ್ಸೆಸ್ KMNO4 ಟು ಗಿವ್ ದ ಆಸಿಡ್ ದಿಸ್ ಒನ್. ಈ ಆಸಿಡ್ ಬರ್ತದ ಅಂತ ಹೇಳ್ತಾರೆ. ಈ ಆಸಿಡ್ ಬರ್ತದ ಅಂತಂದರೆ ಈ ಕಂಪೌಂಡ್ ಅಂತ ಪಾಸಿಬಿಲಿಟಿ ಇಲ್ಲ, ಯಾಕಂದರೆ CH3 ಟ್ವೈಸ್ ಬರಬೇಕು ಫಸ್ಟು. ನೋಡಿ, CH3 ಟ್ವೈಸ್ ಇದೆಯಾ, ನೆಕ್ಸ್ಟ್ CH ಇದೆಯಾ. ಸೊ ಡೆಫಿನೆಟ್ಲಿ ದಿಸ್ ಶುಡ್ ಬಿ ದ ಆನ್ಸರ್. ವೆರಿ ಸಿಂಪಲ್. ವಾಟ್ ಇಸ್ ದ ಎಂಡ್ ಪ್ರಾಡಕ್ಟ್ ಆಫ್ ದ ರಿಯಾಕ್ಷನ್ ನೋಡಿ, CaC2 ವಿತ್ H2 ಏನು ಬರ್ತದೆ, CH ಟ್ರಿಬಲ್ ಬಾಂಡ್ CH ಬರ್ತದೆ. AgNO3 H2SO4 Hg2 ಪ್ಲಸ್ ಆ್ಯಡ್ ಮಾಡಿದಾಗ ವಾಟರ್ ಎಡಿಷನ್ ಇದೆ, ಎಡಿಷನ್ ಆಫ್ ವಾಟರ್ ಹೌದಾ. ಸೊ ಏನು ಬರ್ತದೆ, CHಗೆ OH ಆ್ಯಡ್ ಆಗ್ತದೆ, ಇನ್ನೊಂದು CHಗೆ ಡಬಲ್ ಬಾಂಡ್ ಇಟ್ಕೊಂಡು ಸೊ H ಆ್ಯಡ್ ಆಗ್ತದೆ, ಹೌದಾ. ಸೊ ಇದು ಇಟ್ ಈಸ್ ನಾಟ್ ಸ್ಟೇಬಲ್, ಇಟ್ ಈಸ್ ನಾಟ್ ಸ್ಟೇಬಲ್. ಸೊ ಇಮಿಡಿಯೇಟ್ಲಿ ಇದೇನು ಮಾಡ್ತದೆ ಇದು, ಸೊ ದಿಸ್ ಈಸ್ ಗೋಯಿಂಗ್ ಟು ಗಿವ್ ರೈಸ್ ಟು CH3CHO, ಯಾಕಂದರೆ ಟಾಟೋಮರಿಸಮ್, ಇದು ಅಲ್ಕೀಟೋ ಇನಾಲ್ ಟಾಟೋಮರಿಸಮ್ ಆಗಿ ಇದು ಬರ್ತದೆ. ಸೊ ದಿಸ್ ಒನ್ ರಿಯಾಕ್ಟ್ ವಿತ್ ನಿಕೆಲ್ ಆ್ಯಂಡ್ ಹೈಡ್ರೋಜನ್. ನಿಕೆಲ್ ಆ್ಯಂಡ್ ಹೈಡ್ರೋಜನ್ ಅಂತಂದರೆ ದಿಸ್ ಈಸ್ ಅಂಡರ್ ಗೋಯಿಂಗ್ ರಿಡಕ್ಷನ್ ಅಂತಂದರೆ CH2OH ಆಗ್ತದೆ. CH2OH ಅಂದ್ರೆ ಆನ್ಸರ್ ಏನು ಬಂತು, 15th ಕ್ವಶನ್. ಸೊ ಥರ್ಡ್ ಒನ್ ಇಸ್ ದ ಆನ್ಸರ್. ಐಡೆಂಟಿಫೈ ಜಡ್ ಇನ್ ದ ಫಾಲೋವಿಂಗ್ ಸೀರೀಸ್ ನೋಡಿ. ಸೊ ಇದು CH2 ಡಬಲ್ ಬಾಂಡ್ CH2 ಇದೆ, HBr ಜೊತೆ ರಿಯಾಕ್ಟ್ ಆಗ್ತದೆ, ಒಂದು ಕಡೆ H ಒಂದು ಕಡೆ Br ರಿಯಾಕ್ಟ್ ಆಗಬೇಕು. ಅಂದ್ರೆ ಏನು ಬಂತು ಪ್ರಾಡಕ್ಟ್, X CH3 CH2 Br ಬಂತು. ಹೈಡ್ರಾಲಿಸಿಸ್ ಆದಾಗ ಏನಾಗ್ತದೆ, ಸೊ Br ವಿಲ್ ರಿಪ್ಲೇಸ್ ಬೈ OH, ಹೌದಾ. ಸೊ Y ಈಸ್ ನಥಿಂಗ್ ಬಟ್ X ಈಸ್ ದಿಸ್ ಒನ್, Y ಈಸ್ ನಥಿಂಗ್ ಬಟ್ CH3 CH2 OH. ಸೊ ಇದು ದಿಸ್ ಈಸ್ ನಥಿಂಗ್ ಬಟ್ ರಿಮೆಂಬರ್ ಹ್ಯಾಲೋ ಫಾರ್ಮ್ ರಿಯೇಜೆಂಟ್. ನಿಮಗೆ ಆಲ್ಡಿಹೈಡ್ ಕೀಟೋನ್ ಚಾಪ್ಟರ್ದಲ್ಲಿ ಬರ್ತದೆ. ಸೊ ಹ್ಯಾಲೋ ಫಾರ್ಮ್ ರಿಯೇಜೆಂಟ್. ಸೊ ಹ್ಯಾಲೋ ಫಾರ್ಮ್ ವಿಲ್ ರಿಯಾಕ್ಟ್ ವಿತ್ ದಿಸ್ ಟೈಪ್ CH3CHO ಟೈಪ್. ಸೊ ಅಂದರೆ CH3CO ಟೈಪ್ ಆರ್ CH3CHOH ಟೈಪ್. ಸೊ ಇದರಲ್ಲಿ ಇದ್ದಾಗ ಏನಾಗ್ತದೆ, ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್ ಅಯೋಡೋಫಾರ್ಮ್ ಅಂತಂದರೆ CHI3 ಶುಡ್ ಬಿ ದ ಆನ್ಸರ್. ಸೊ ಥರ್ಡ್ ಒನ್ ಇಸ್ ದ ಆನ್ಸರ್. 17th. During chlorination of methane, usually mixture of all chlorinated product is obtained. Methyl chloride, methylene dichloride, chloroform, carbon tetrachloride. What will happen if you use excess Cl2? ನೋಡಿ, ಮೀಥೇನ್ ಜೊತೆ ನಾನು ಎಕ್ಸೆಸ್ Cl2 ಯೂಸ್ ಮಾಡಿದರೆ ಲಾಸ್ಟ್ ಪ್ರಾಡಕ್ಟ್ ಬರಬೇಕು, ಹೌದಾ. ಯಾವುದದು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಈಸ್ ದ ಆನ್ಸರ್. ಸೊ 17th ಕ್ವಶನ್, ಥರ್ಡ್ ಒನ್ ಇಸ್ ದ ಆನ್ಸರ್. ಎಕ್ಸೆಸ್ Cl2 ಯೂಸ್ ಮಾಡಿರೋದಕ್ಕೆ. 18th. ಇನ್ನೊಂದು ಫಾಲೋವಿಂಗ್ ದ ಸೀಕ್ವೆನ್ಸ್ ದ ಪ್ರಾಡಕ್ಟ್ ಡಿ ಅಂತ ಕೇಳ್ತಾರೆ ನೋಡಿ. ಸೊ CH3CHBr ಅಂತಂದರೆ ಫಸ್ಟ್ ಏನಾಗ್ತದೆ ಇಲ್ಲಿ, CH3CHBr ಅಂತಂದರೆ ಕರೆಕ್ಟಾಗಿ ನೋಡಿ. ಸೊ CH ಫಸ್ಟ್ ಎ ಬರಿತೀನಿ CHBr CH, ರೈಟ್. ಸೊ CH2 ಡಬಲ್ ಬಾಂಡ್ CH2. ಸೊ ನೆಕ್ಸ್ಟ್, when it react with again HCr, Markovnikov's rule ಪ್ರಕಾರ Br minus added to lesser number of carbon atom, lesser number of hydrogen atom. So B will be, remember, CH, once again Br, does single bond CH3. Alcoholic KOH ಕೆಲಸ ಏನು, ಒಂದು ಕಡೆ Br ಒಂದು ಕಡೆ H ಅನ್ನು ತೆಗಿತದೆ. ಸೊ C is equal to ಏನು ಬಂತು, CH ಡಬಲ್ ಬಾಂಡ್ Br CH2, ರೈಟ್. ಎನ್ನಷ್ಟು ಕೆಲಸ ಏನು, ಇದು ಕೂಡ ಅಲ್ಕೋಹಾಲಿಕ್ KOH ಏನು ಮಾಡ್ತದೆ, ಡಿಹೈಡ್ರೋಹ್ಯಾಲೋಜಿನೇಷನ್. ಹ್ಯಾಲೋಜಿನೇಷನ್ ಅಂದರೆ ಇಲ್ಲಿಂದ Br ಇಲ್ಲಿಂದ H ತೆಗೀತು, ಏನು ಉಳಿತು, CH ಟ್ರಿಬಲ್ ಬಾಂಡ್ CH ಬಂತು. ಅಂದರೆ ಸ್ಟಾರ್ಟಿಂಗ್ ಪ್ರಾಡಕ್ಟ್ ಆ್ಯಂಡ್ ಎಂಡ್ ಪ್ರಾಡಕ್ಟ್ ವಿಲ್ ಬಿ ದ ಸೇಮ್. ಸೊ ಆನ್ಸರ್ ಇಸ್ ಈಥೈನ್. ಸೊ 18th ಕ್ವಶನ್ 3 ಇಸ್ ದ ಆನ್ಸರ್. ಭಾಳ ಸಿಂಪಲ್, ಭಾಳ ಇಂಪಾರ್ಟೆಂಟ್ ನೋಡಿ. ಅ ಸೊಲ್ಯೂಷನ್ ಆಫ್ ಸೋಡಿಯಂ ಸಾಲ್ಟ್ ಆಫ್ ಫ್ಯಾಟಿ ಆಸಿಡ್ ವಾಸ್ ಎಲೆಕ್ಟ್ರೋಲೈಸ್ಡ್. ನೋಡಿ, CH3COO Na ಅಂತ ಇಟ್ಕೊಳ್ಳಿ. ಎಲೆಕ್ಟ್ರಾಲಿಸಿಸ್. ಸೊ ಸೊಲ್ಯೂಷನ್ ಅಂತಂದರೆ ಪ್ಲಸ್ ವಾಟರ್ ಅಂತ ಬರಿತೀನಿ,
ಓಕೆ ದಿಸ್ ಗಿವ್ ರೈಸ್ ಟು ಕೋಲ್ಬ್ಸ್ ರಿಯಾಕ್ಷನ್. ನೋಡಿ ಕೋಲ್ಬ್ಸ್ ರಿಯಾಕ್ಷನ್ ಅಂದ್ರೆ ಏನಾಗ್ತದೆ, ಕೋಲ್ಬ್ಸ್ ಎಲೆಕ್ಟ್ರಾಲಿಸಿಸ್. ಇದು ಕೋಲ್ಬ್ಸ್ ಎಲೆಕ್ಟ್ರಾಲಿಸಿಸ್ ಆದಾಗ ಸೊ ಯು ಆರ್ ಗೋಯಿಂಗ್ ಟು ಗೆಟ್ CH3 ಪ್ಲಸ್ CO2 ಪ್ಲಸ್ CH2 ಪ್ಲಸ್ NaOH. ಸೊಲ್ಯೂಷನ್ ಲೆಫ್ಟ್ ಆಫ್ಟರ್ ಎಲೆಕ್ಟ್ರಾಲಿಸಿಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಗ್ಯಾಸ್, ಇದು ಲಿಕ್ವಿಡ್. ಸೊ ದ್ಯಾಟ್ ರಿಮೆಂಬರ್, ಸೊ ರಿಚರ್ ಇನ್ sodium hydroxide. So the answer for this question is first one. Last question in this series ಭಾಳ ಸಿಂಪಲ್ ಇದೆ ನೋಡಿ. ಓಝೋನಾಲಿಸಿಸ್ ಆಫ್ ಇಥಿಲೀನ್. ಓಝೋನಾಲಿಸಿಸ್ ಆಫ್ ಇಥಿಲೀನ್ ಅಂತಂದರೆ CH2 ಡಬಲ್ ಬಾಂಡ್ CH2. ಓಝೋನಾಲಿಸಿಸ್ ಅಂದರೆ ಇಲ್ಲೊಂದು ಆಕ್ಸಿಜನ್ ಆ್ಯಡ್ ಮಾಡಿದ ಪ್ರಾಡಕ್ಟ್ ಏನು ಬಂತು, CHCHO 2 moles ಆಫ್ HCHO. ಹೌದಾ? ಸೊ ಎರಡು ಆಪ್ಷನ್ ಉಳಿತು, ಇದು ಒಂದು. ನೆಕ್ಸ್ಟ್ ನೋಡಿ ಎಸಿಟಿಲಿನ್ ತಗೊಳ್ಳಿ. ಎಸಿಟಿಲಿನ್ ಅಂತಂದರೆ CH ಟ್ರಿಬಲ್ ಬಾಂಡ್ CH. ಇದನ್ನು ಒಂದು ಬಾಂಡ್ ಇಟ್ಕೊಂಡು ಎರಡು ಬಾಂಡ್ ಕಟ್ ಮಾಡ್ತೀವಿ ಇದನ್ನು. ಸೊ ಇಲ್ಲೊಂದು O ಅಂದ್ರೆ ಪ್ರಾಡಕ್ಟ್ ಏನು ಬರ್ತದೆ, CHO ಬರ್ತದೆ, ಗೊತ್ತಿರಲಿ. ಸೊ ಇದು ಬಂತು. ಹೌದಾ? ಇದು ಬಂತು ಅಂದರೆ ಆನ್ಸರ್ ಯಾವ್ದು ಬರಬೇಕು ಆನ್ಸರು? ಸೊ ಆನ್ಸರ್ ಶುಡ್ ಬಿ 1. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1. ಯಾಕಂದರೆ ಪ್ರೊಪಿಲಿನ್ ನೋಡಿ. ಸೊ CH3 ಪ್ರೊಪಿಲಿನ್ ಅಂದರೆ CH3 CH ಡಬಲ್ ಬಾಂಡ್ CH2. ಇಲ್ಲಿ ಬಾಂಡ್ ಬ್ರೇಕ್ ಆಗಿ ಇಲ್ಲೊಂದು ಅಂದರೆ ಏನು ಬಂತು, ಸೊ CH3CHO ಪ್ಲಸ್ HCHO. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1. ನಾನು ಓಝೋನಾಲಿಸಿಸ್ ಬಗ್ಗೆ ಸಪ್ರೇಟಾಗಿ ವಿಡಿಯೋನೇ ಮಾಡಿದ್ದೀನಿ. ಪ್ಲೀಸ್ 2 ಸೆಟ್ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್, ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಕಾನ್ಸೆಪ್ಟ್. ಸೊ ದಿಸ್ ಕಂಪ್ಲೀಟ್ ಹೈಡ್ರೋ ಕಾರ್ಬನ್ ಚಾಪ್ಟರ್. ಮುಂದಿನ ವಿಡಿಯೋಸ್ ಜೊತೆ ಸ್ಟೇಟ್ಸ್ ಆಫ್ ಮ್ಯಾಟರ್ನ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.